ಕರ್ತನಲ್ಲಿ ಪ್ರೀತಿಯುಳ್ಳ ಆಸರೆಯ ಟಿವಿಯ ವೀಕ್ಷಕರಿಗೆ ಸಭೆಯ ಪ್ರವಾದನೆಯ ಸ್ವರಗಳು ಎಂಬ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸಲಿಕ್ಕೆ ನನಗೆ ಮತ್ತು ದೇವರು ಕೊಟ್ಟ ಮಹಾಕೃಪೆಗಾಗಿ ನಾನು ಸ್ತುತಿಸ್ತೇನೆ. ನಾವು ಸಭೆಯ ಕುರಿತಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ. ಸಭೆಯ ಕುರಿತಾಗಿ ಸಭೆ ಅಂದರೆ ಏನು, ಸಭೆ ಸ್ಥಾಪಿಸುವವರು ಯಾರು, ಅದು ನಡೆಸುತ್ತಿರುವವರು ಯಾರು, ಸಭೆಯ ಚಿತ್ರಣ ಹೇಗಿದೆ, ಸಭೆಯನ್ನು ಪೂರ್ತಿಗೊಳಿಸಲಿಕ್ಕೆ ಪವಿತ್ರಾತ್ಮರು ಯಾವ ಸೇವೆಯನ್ನು ಬಿಡುಗಡೆ ಮಾಡಿದ್ದಾರೆ, ಸಭೆಯು ಏನಾಗಿದೆ ಎಂಬುದಾಗಿ, ಏಳನೇದಾಗಿ ಸಭೆಯ ಒಳಗೆ ಏನಿದೆ ಎಂಬುದಾಗಿ ನಾವು ಇವತ್ತು ಧ್ಯಾನಿಸಲಿಕ್ಕಿದ್ದೇವೆ. ಸಭೆಯ ಒಳಗೆ ಏನಿದೆ? ಇವತ್ತು ಅನೇಕರು ಸಭೆಯ ಒಳಗೆ ಹುಡುಕಿಕೊಂಡು ಬರ್ತಾ ಇದ್ದಾರಲ್ಲ. ಇವತ್ತು ಅನೇಕ ಲೋಕದವರಿಗೆ ಅನೇಕ ಪ್ರಶ್ನೆ. ನಮ್ಮ ಕೇಂದ್ರಗಳನ್ನು ಬಿಟ್ಟು ಇತರ ಈ ಆಲಯಕ್ಕೆ ಓಡೋಡಿ ಹೋಗ್ತಾ ಇದ್ದಾರಲ್ಲ, ಅಲ್ಲಿ ಏನಿದೆ, ಅಲ್ಲಿ ಏನನ ಬಾಚಿ ಏನನ ಜನ ಕೊಡ್ತಾ ಇದ್ದಾರಾ ಎಂಬುದಂಥ ಅನೇಕ ಪ್ರಶ್ನೆಗಳು ಇವತ್ತು ಲೋಕದವರಿಗೆ ಕಾಡ್ತಾ ಇದೆ. ನಾವು ಹೋಗಬೇಡ ಅಂತ ಹೇಳಿದರೂ ಹೋಗ್ತಾ ಇದ್ದಾರಲ್ಲ, ಎಷ್ಟು ತಡೆದರೂ ಹೋಗ್ತಾ ಇದ್ದಾರಲ್ಲ, ಎಷ್ಟು ಅಡ್ಡಿ ಮಾಡಿದರೂ ಹೋಗ್ತಾ ಇದ್ದಾರಲ್ಲ, ನಾವೇನೆಲ್ಲ ಸಲಹೆಗಳನ್ನು ಕೊಟ್ಟರೂ ಕೂಡ ಇವರು ಹೋಗ್ತಾ ಇದ್ದಾರಲ್ಲ. ಹಾಗಾದರೆ ಅಲ್ಲಿ ಏನಿದೆ ಎಂಬ ಪ್ರಶ್ನೆಗಳು ಇವತ್ತು ಅನೇಕರನ್ನು ಕಾಡುತ್ತಾ ಇದೆ. ಆದರೆ ಅದೇ ಪ್ರಶ್ನೆ ಇವತ್ತು ಕ್ರೈಸ್ತ ಸೇವಕರಿಗೂ ಸಭಿಕರಿಗೂ ಕೂಡ ಕಾಣುತ್ತಾ ಇದೆ. ಅವರಿಗೆ ಗೊತ್ತಿದೆ, ಎಲ್ಲ ಸಭೆಯ ಒಳಗೆ ಎಲ್ಲವೂ ಇದೆ ಎಂಬುದಾಗಿ ಗೊತ್ತಿದ್ದರೂ ಕೂಡ ಏನು ಗೊತ್ತಿಲ್ಲದವರ ಹಾಗೆ ಅವರು ಕಾಣ್ತಾ ಇದ್ದಾರೆ. ಕೆಲವರಿಗೆ ಗೊತ್ತಿದ್ದರೂ ಕೂಡ ಅದನ್ನು ಸ್ವೀಕರಿಸಲಿಕ್ಕೆ ಆಗದಂತಹ ಅವಸ್ಥೆಯ ಕೂಡ ಅಲ್ಲಿ ಕಾಣ್ತಾ ಇದೆ. ಯಾವ ರೀತಿಯಲ್ಲಿ ಮತ್ತು ಲೂಕನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಕಿರಿಯ ಮಗನ ಕಥೆ ನಮಗೆ ಚೆನ್ನಾಗಿ ಗೊತ್ತು. ಹಿರಿಯ ಮಗನು ತಂದೆಯ ಬಳಿಯಲ್ಲೇ ಇದ್ದ, ಕಿರಿಯ ಮಗನು ಎಲ್ಲವನ್ನ ತಂದೆಯಿಂದ ಕಿತ್ತುಕೊಂಡು ಹೊರಟು ಹೋದ. ಹಾಗಾದ ಎಲ್ಲವನ್ನ ಅವನು ಕಳಕೊಂಡವನಾಗಿ ತಂದೆಯ ಬಳಿಗೆ ಬಂದಾಗ ತಂದೆ ಅವನನ್ನು ಮುದ್ದಾಡಿ ಪ್ರೀತಿಸಿ ಒಂದು ದೊಡ್ಡ ಹಬ್ಬದ ಆಚರಣೆಯನ್ನೇ ಮಾಡ್ತಾ ಇದ್ದಾನೆ. ಆಗ ಹಿರಿಯ ಮಗನು ಬಂದು ಅದಕ್ಕೆ ಸಿಟ್ಟುಕೊಂಡು ಕೋಪಗೊಂಡು ತಂದೆಗೆ ಮಾತಾಡಿಸಲಿ ಎಂದುಕೊಂಡಿದ್ದಾನೆ. ಆಗ ತಂದೆ ಕೇಳ್ತಾನೆ, ಯಾಕಪ್ಪ, ಏನಾಯ್ತು ನನಗೆ ಎಂಬುದಾಗಿ ಕೇಳಿಕೊಳ್ಳುವಾಗ ಅಲ್ಲಿ ಹಿರಿಯ ಮಗ ಹೇಳ್ತಾನೆ, ನಾನು ಇಷ್ಟು ದಿನ ನಿಮಗೆ ವಿಧೇಯನಾಗಿ ನಿನ್ನ ಜೊತೆಯಲ್ಲೇ ಇದ್ದು ನೀನು ಹೇಳಿದಂತೆಲ್ಲ ಮಾಡುತ್ತಾ ಜೀವಿಸ್ತಾ ಇದ್ದೆ. ನನ್ನ ಸ್ನೇಹಿತರೊಂದಿಗೆ ನಾನು ಸಂತೋಷವಾಗಿರಲಿಕ್ಕೆ ಒಂದು ಕುರಿಯನ್ನಾದರೂ ಕೊಟ್ಟಿದ್ಯಾ ನೀನು. ಇವನು ಎಲ್ಲ ಹಾಳು ಮಾಡಿಕೊಂಡು ಎಲ್ಲವನ್ನ ಕಳಕೊಂಡು ಬಂದವನಿಗೆ ನೀನು ದೊಡ್ಡ ಔತಣವನ್ನು ನೀನು ಮಾಡಿಸ್ತಾ ಇದೆಯಲ್ಲ ಎಂಬುದಾಗಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಆಗ ಆ 15ನೇ 31ನೇ ವಚನದಲ್ಲಿ ಅಲ್ಲಿ ಆ ತಂದೆ ಹೇಳ್ತಾ ಇದ್ದಾನೆ, ಮಗನೇ, ನೀನು ಯಾವಾಗಲೂ ನನ್ನೊಂದಿಗೆ ಇದೆಯಾ, ನನಗಿರುವುದೆಲ್ಲವೂ ನಿನ್ನದಲ್ಲವೋ, ನಿನಗೆ ಬೇಕಾದೆಲ್ಲವನ್ನ ತೆಗೆದುಕೊಂಡು ಸಂತೋಷ ಪಡಬೇಕಾಗಿತ್ತಲ್ಲವೋ ಎಂಬುದಾಗಿ ಅಲ್ಲಿ ತಂದೆ ಹೇಳುವ ಕಾರ್ಯವನ್ನು ನೋಡುತ್ತೇವೆ. ಹಾಗೆ ಇವತ್ತು ನಾವು ಸಭೆಯೊಳಗಿದ್ದು ಸಭೆಯ ಎಲ್ಲ ಕಾರ್ಯದ ಭಾಗವಹಿಸಿ ಜೀವಿಸ್ತಾ ಇದ್ದರೂ ಕೂಡ ಸಭೆಯೊಳಗೆ ಏನೆಲ್ಲ ಇದೆ ಎಂಬುದಾಗಿ ನಮಗೆ ತಿಳಿದರೂ ಕೂಡ ಅದನ್ನು ತೆಗೆದು ಉಪಯೋಗಿಸಲಿಕ್ಕೆ ಆಗದ ಹಾಗೆ ನಾವು ಕಾಣ್ತಾ ಇದ್ದೇವೆ. ನನ್ನ ಪ್ರಿಯ ದೇವರ ಮಕ್ಕಳೇ, ಸಭೆಯೊಳಗೆ ಏನಿದೆ ಎಂಬುದಾಗಿ ನಾನು ಕೇಳುವಾಗ ನಾನು ಹೇಳಿದೆ, ಒಂದನೇದಾಗಿ ಸಕಲ ವಿಧವಾದ ಆಶೀರ್ವಾದಗಳಿಂದ ತುಂಬಿದ ಒಂದು ಮಹಾ ಅರಮನೆ ಎಂಬುದಾಗಿ ನಾನು ಹೇಳ್ತೇನೆ. ಸಕಲ ವಿಧ ಆಶೀರ್ವಾದಗಳು. ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ ನಾವು ಮತ್ತೊಂದು ಸಾರಿ ಓದಿಕೊಳ್ಳುವುದಾದರೆ ಅಲ್ಲಿ ಹೇಳ್ತದೆ, ದೇವರು ಕ್ರಿಸ್ತೇಸುವಿನ ಮೂಲಕ ಸಕಲ ವಿಧವಾದ ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ ಎಂಬುದಾಗಿ. ಅಂದರೆ ಸಕಲ ವಿಧವಾದ ಆಶೀರ್ವಾದಗಳು ಅಂತ ಹೇಳಿದರೆ ದೇವರ ಮಕ್ಕಳೇ, ಆರ್ಥಿಕವಾದದ್ದು, ಆತ್ಮಿಕವಾದದ್ದು, ಭೌತಿಕವಾದದ್ದು, ದೈಹಿಕವಾದದ್ದು, ಸಾಮಾಜಿಕವಾದದ್ದು, ಹೀಗೆ
ಏರಾಳವಾದ ಆಶೀರ್ವಾದಗಳನ್ನು ದೇವರು ಸಭೆಗೆ ಕೊಟ್ಟಿದ್ದಾರೆ, ಸಭೆಯೊಳಗಿಟ್ಟಿದ್ದಾರೆ. ಕೊಲೊಸ್ಸೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9-10 ವಚನ ಅಲ್ಲಿ ಕೂಡ ಹೇಳ್ತದೆ, ದೇವರು ಕ್ರಿಸ್ತ ಯೇಸುವಿನಲ್ಲಿ ತನ್ನ ಸರ್ವ ಸಂಪೂರ್ಣತೆಯನ್ನು ಅಡಗಿಸಿ ಇಟ್ಟು ಬಿಟ್ಟಿದ್ದಾರೆ. ಅದರ ಒಳಗೆ ಇರುವವರೆಲ್ಲರಿಗೂ ಆ ಪರಿಪೂರ್ಣತೆಯನ್ನು ಅನುಭವಿಸುತ್ತಾರೆ ಎಂಬುದಾಗಿ ಇಲ್ಲಿ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ ದೇವರ ಮಕ್ಕಳೇ. ಹಾಗಾದರೆ ಅಷ್ಟು ಮಾತ್ರ ಅಲ್ಲ, ಯೆಶಾಯನ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 5ನೇ ವಚನ, 9ನೇ ವಚನ, 11ನೇ ವಚನ, 13ನೇ ವಚನ ನೀವು ಓದಿಕೊಳ್ಳುವುದಾದರೆ, ಲೋಕದಲ್ಲಿರುವಂಥ ಎಲ್ಲ ಜನಾಂಗಗಳ ರಾಜರುಗಳ, ಎಲ್ಲ ದೊಡ್ಡ ದೊಡ್ಡ ವ್ಯಾಪಾರಸ್ಥರುಗಳ ಐಶ್ವರ್ಯಗಳೆಲ್ಲವೂ ಕೂಡ ಆ ಸಭೆಯೊಳಗೆ ಬರುತ್ತಾ ಇದೆ ಎಂಬುದಾಗಿ ನಾವು ನೋಡುತ್ತೇವೆ. ಬರ್ತಾ ಇದೆ ಎಂಬುದಾಗಿ ನೋಡುತ್ತೇವೆ. ಹಲ್ಲೆಲೂಯಾ. ಹಾಗಾದರೆ ಸಭೆಯೊಳಗೆ ಸಕಲ ವಿಧವಾದ ಆಶೀರ್ವಾದಗಳಿವೆ. ಮಗಳೇ, ನೀನು ಅದನ್ನು ನಂಬಿಕೆಯಿಂದ ಅದನ್ನು ಪಡೆದು ಅನುಭವಿಸಲಿಕ್ಕೆ ಕಲಿತುಕೋ. ಎಲ್ಲ ಇದ್ದು ಏನಿಲ್ಲದವನಾಗಿ ನೀನು ಜೀವಿಸುವುದು ನಿನ್ನ ಮುಟ್ಟಾಳತನ, ನಿನ್ನ ಅಜ್ಞಾನ. ಅದು ಜ್ಞಾನವಂತಿಕೆಯಲ್ಲ. ಎಲ್ಲವೂ ಸಭೆಯ ಒಳಗಿದೆ. ಎರಡನೇದಾಗಿ, ಸಭೆಯ ಒಳಗೆ ಪವಿತ್ರ ಆತ್ಮನ ಫಲಗಳು ತುಂಬಿ ತುಳುಕುತ್ತಾ ಇವೆ. ಪರಿಶುದ್ಧತೆ, ಜ್ಞಾನ, ಸಂತೋಷ, ಸಮಾಧಾನ, ಬಿಡುಗಡೆ, ಆರೋಗ್ಯ. ಇವೆಲ್ಲವುಗಳಿಂದ ತುಂಬಿದ, ಅವುಗಳೆಲ್ಲವೂ ತಯಾರು ಮಾಡುವಂಥ ಒಂದು ಉನ್ನತವಾದ ಮಹಿಮೆಯ ಒಂದು ಫ್ಯಾಕ್ಟ್ರಿ ಅಂತ ಕೂಡ ಹೇಳಬಹುದು ಈ ಸಭೆಯನ್ನು. ನಿನ್ನ ಪರಿಶುದ್ಧತೆ, 1 ಕೊರಿಂಥಿ 1:3 ಹೇಳ್ತದೆ, ಯೇಸುವೇ ನಮ್ಮ ಜ್ಞಾನ, ಪರಿಶುದ್ಧತೆ, ನಮ್ಮ ವಿಮೋಚನೆ, ನಮ್ಮ ಅಧಿಕಾರ ಎಂಬುದಾಗಿ ನಾವು ನೋಡುತ್ತೇವೆ. ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 22 ವಚನ ನೋಡುತ್ತೇವೆ. ಅಲ್ಲಿ ನಾವು ಅಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ಸಮಾಧಾನ, ಉಪಕಾರ, ನಂಬಿಕೆ ಎಲ್ಲವುಗಳ ಆತ್ಮೀಯ ಫಲಗಳು. ಹಾಗಾದರೆ ನಿನ್ನಲ್ಲಿ ನಾನಾ ರೀತಿಯಾದ ಪಾಪ, ಅಕ್ರಮ, ಮೂರ್ಖತನ, ದುರ್ಮಾರ್ಗತನ, ಬೇಡವಾದ ಕೃತ್ಯಗಳು 106 ಕಾಣಬಹುದು. ಸಭೆಯ ಒಳಗೆ ನಿನಗೆ ಬೇಕಾದ ನಂಬಿಕೆ, ಪರಿಶುದ್ಧತೆ, ಜ್ಞಾನ, ಬಿಡುಗಡೆ, ಆರೋಗ್ಯ ಎಲ್ಲವುಗಳು ಸಭೆಯ ಒಳಗೆ ತುಂಬಿ ತುಳುಕುತ್ತಾ ಇವೆ. ಯಾಕೆ ಲೋಕವನ್ನು ನೋಡಿ ಓಡೋಗ್ತಾ ಇದೆಯಾ? ಲೋಕದಲ್ಲಿ ನಿನಗೆ ಸಮಾಧಾನ ಸಿಗುತ್ತೆ ಅಂತ ತಿಳ್ಕೊಂಡಿದೆಯಾ? ಲೋಕದಲ್ಲಿ ನಿನಗೆ ಪರಿಶುದ್ಧ ಸಿಗುತ್ತೆ ಅಂತ ತಿಳ್ಕೊಂಡಿದೆಯಾ? ಬಿಡುಗಡೆ, ಆರೋಗ್ಯ ಸಿಗುತ್ತೆ ಅಂತ ತಿಳ್ಕೊಂಡಿದೆಯಾ? ಖಂಡಿತವಾಗಿಯೂ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಪವಿತ್ರಾತ್ಮರು ಎಲ್ಲಿ ಇರುವರೋ ಅಲ್ಲಿ ಬಿಡುಗಡೆ ಉಂಟು. ಯೇಸು ಎಲ್ಲಿರುವರೋ ಅಲ್ಲಿ ಪರಿಶುದ್ಧತೆ, ಜ್ಞಾನ, ಸಮಾಧಾನ, ಸಂತೋಷ ಉಂಟು. ಹಾಗಾದರೆ ಸಭೆಯ ಒಳಗೆ ನಿನಗೆ ಪವಿತ್ರಾತ್ಮನ ಫಲಗಳು ತುಂಬಿ ತುಳುಕುತ್ತಾ ಇವೆ. ಮೂರನೇದಾಗಿ, ಸಭೆಯ ಒಳಗೆ ಪರಲೋಕದ ಅಧಿಕಾರಗಳು ತುಂಬಿ ತುಳುಕುತ್ತಾ ಇವೆ. ಇವತ್ತು ಬಲ, ಅಧಿಕಾರ, ಧೈರ್ಯ ಮನುಷ್ಯನಿಗೆ ಬೇಕು. ಅದು ಎಲ್ಲಿಂದ ಸಿಗ್ತದೆ? ಸಭೆಯಿಂದ ಸಿಗ್ತದೆ. ಮತ್ತಾಯನ ಸುವಾರ್ತೆ 28ನೇ 18 ವಚನ ನೋಡ್ತೇವೆ. ಯೇಸು ಸ್ವಾಮಿ 7 ಶಿಷ್ಯರು ನೋಡಿ
ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ. ಹಾಗಾದರೆ ಯೇಸುಸ್ವಾಮಿಯ ಅಧಿಕಾರವನ್ನು ಯಾರಿಗೆ ಕೊಡ್ತಾ ಇದ್ದಾರೆ? ಸಭೆಗೆ, ಚರ್ಚ್ಗೆ ಕೊಡ್ತಾ ಇದ್ದಾರೆ. ಚರ್ಚ್ಗೆ ಕೊಡ್ತಾ ಇದ್ದಾರೆ. ಅದೇ ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 18 ವಚನ ಓದಿಕೊಳ್ಳುವುದಾದರೆ, ನೀನು ಭೂಲೋಕದಲ್ಲಿ ಏನನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಲ್ಪಡುತ್ತದೆ, ನೀನು ಏನನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ ಎಂಬುದಾಗಿ ಸ್ವಾಮಿ ಹೇಳಿದರು. ಹಾಗಾದ್ರೆ ಎಂಥ ಒಂದು ಮಹಿಮೆಯ ಅಧಿಕಾರ ನೋಡಿ, ಯೋಚನೆ ಮಾಡಿ ನೋಡ್ರಿ. ಅದೇ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 18-19, ಈ ಬಂಡೆ ಮೇಲಿನ ಸಭೆ ಕಟ್ತಾನೆ, ಪಾತಾಳದ ಬಲಗಳು ಅದನ್ನು ಸೋಲಿಸಲಾರದು, ಪರಲೋಕದ ಬೀಗದ ಕೈಯನ್ನು ಕೊಡ್ತಾ ಇದ್ದೇನೆ, ನೀನು ಇಲ್ಲಿ ಏನು ಕಟ್ಟುತ್ತೀಯೋ ಅದು ಅಲ್ಲಿ ಕಟ್ಟುತ್ತದೆ, ನೀನು ಎಲ್ಲಿ ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ ಎಂಬುದಾಗಿ ಸ್ವಾಮಿ ಹೇಳಿದರು. ಎಲ್ಲ ಅಧಿಕಾರ ಪರಲೋಕದಲ್ಲಿಯೂ ಅಧಿಕಾರ, ಭೂಲೋಕದಲ್ಲಿ ಮತ್ತು ಎಲ್ಲ ಸೃಷ್ಟಿಗಳ ಮೇಲೆ ಅಧಿಕಾರ. ಇದು ಎಲ್ಲಿ ನಿನಗೆ ದೊರಕ್ತದೆ? ಎಲ್ಲಿ ದೊರಕ್ತದೆ ನಿನಗಿದು? ಲೋಕದಲ್ಲಿ ಒಂದು ದೇಶವನ್ನು ಆಳಲಿಕ್ಕೆ ಅಧಿಕಾರ, ಒಂದು ರಾಜ್ಯವನ್ನು ಆಳಲಿಕ್ಕೆ ಅಧಿಕಾರ, ಯಾಕೆ ಒಂದು ಜಿಲ್ಲೆಯನ್ನು ಆಳಲಿಕ್ಕೆ ಅಧಿಕಾರ, ಒಂದು ತಾಲೂಕನ್ನು ಆಳಲಿಕ್ಕೆ ಅಧಿಕಾರ, ಒಂದೊಂದು ವಾರ್ಡನ್ನು ಆಳ್ವಿಕೆ ಅಧಿಕಾರ ಪಡ್ಕೊಳ್ಳೋಕ್ಕೆ ಜನ ಎಷ್ಟೆಲ್ಲ ಮುಗಿಲು ಬಿದ್ದು, ಎಷ್ಟೆಲ್ಲ ಕುತಂತ್ರ ತಂತ್ರಗಾರಿಕೆ, ಲಕ್ಷಾಂತರ ಕೋಟ್ಯಾಂತರ ಹಣಗಳನ್ನು ಗಳಿಸಿ ಈ ಅಧಿಕಾರ ಪಡೆದುಕೊಳ್ತಾ ಇದ್ದಾರೆ. ನಿನಗೆ ಉಚಿತವಾಗಿ ಪರಲೋಕ ದೇವರು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ, ಭೂಲೋಕ ಅಂತ ಹೇಳುವಾಗ 247 ದೇಶದ ಮೇಲೆಯೂ ನಿನಗೆ ಅಧಿಕಾರ ಸಿಗ್ತಾ ಇದೆಯಲ್ಲ. ಹಾಗಾದರೆ ಯೋಚನೆ ಮಾಡಿ ನೋಡಿ, ನೀನು ಸಭೆಯೊಳಗಿದೆಯಾ? ಸಭೆಯೊಳಗಿದೆಯಾ ಈ ಅಧಿಕಾರ? ಖಂಡಿತವಾಗಿದೆಯಾ ಮಗನೇ, ಖಂಡಿತವಾಗಿದೆ ನನ್ನ ಮಗಳೇ, ನನ್ನ ಪ್ರಿಯ ಸೇವಕನೇ, ಗಮನಿಸಿರಿ. ನಂತರ 4ನೇದಾಗಿ, ನಿನ್ನ ಭವಿಷ್ಯವನ್ನು ಕಟ್ಟುವ ಸ್ಥಳವು ಸಭೆಯೇ. ಸಭೆಯೇ ನಿನ್ನ ಭವಿಷ್ಯವನ್ನು ಕಟ್ಟೆಬ್ಬಿಸುವುದು ಸಭೆಯೇ. ಪ್ರಕಟಣೆ 1ನೇ ಅಧ್ಯಾಯ 8ನೇ ವಚನ ನೋಡುತ್ತೇವೆ, ನಾನೇ ಆದಿಯು ಅಂತ್ಯವು, ಭೂತ ವರ್ತಮಾನ ಭವಿಷ್ಯತ್ ಕಾಲದಲ್ಲಿ ಇರುವ ಆತನು ಎಂಬುದಾಗಿ ಹೇಳ್ತದೆ. ಹಾಗಾದರೆ ನಿನ್ನ ಭವಿಷ್ಯವನ್ನು ಆರಂಭಿಸುವವರು ಅವರೇ, ಅದನ್ನು ಪೂರ್ತಿಪಡಿಸುವವರು ಅವರೇ. ಅವರೇ ನಿನ್ನ ಭವಿಷ್ಯವನ್ನು ಕಟ್ಟಿದ್ದು. ದೇವರ ಮಗನೇ, ಅವರೇ ನಿನ್ನ ಭವಿಷ್ಯವನ್ನು ಕಟ್ಟಿದ್ದು. 139ನೇ ಕೀರ್ತನೆ 15-17 ವಚನ ಓದಿಕೊಳ್ಳುವುದಾದರೆ, ನೀನು ಎಂದು ಈ ಲೋಕದಲ್ಲಿ ಹುಟ್ಟಲಿಕ್ಕೆ ತಾಯಿಯ ಗರ್ಭದಲ್ಲಿ ಪ್ರಾರಂಭವಾದೆಯೋ ಆ ದಿನವೇ ನಿನ್ನೆಲ್ಲ ಭವಿಷ್ಯಗಳನ್ನು ನಿನ್ನ ಪುಸ್ತಕದಲ್ಲಿ ಬರೆದಿಟ್ಟು ಬಿಟ್ಟಿದ್ದಾರಂತೆ. ನೀನು ಸತ್ಯವಾಕ್ಯವನ್ನು ತೆರೆದು ಓದು. 139ನೇ ಕೀರ್ತನೆ 15-17 ವಚನಗಳು. ಹಾಗಾದರೆ ಇನ್ನೆಲ್ಲ ದಿನಗಳು, ನೀನು ಹುಟ್ಟಿ ಅಂದಿನಿಂದ ಸಾಯುವಂಥ ದಿನಗಳವರೆಗೂ ಎಲ್ಲ ದಿನಗಳಿಗೆ ಏನೆಲ್ಲ ಬೇಕು ಎಂಬುದಾಗಿ. ಯಾಕಂದರೆ ಆತನೇ ಆದಿ, ಆತನೇ ಅಂತ್ಯ. ನಿನಗಾಗಿ, ನಿನ್ನ ಜೀವಿತಕ್ಕಾಗಿ ಎಲ್ಲವೂ ಕೂಡ ಅದು ಎಷ್ಟು ವಿಶೇಷವಾದದ್ದು, ಎಷ್ಟು ಶ್ರೇಷ್ಠವಾದದ್ದು, ಎಷ್ಟು ಅತ್ಯಧಿಕವಾದದ್ದು ಎಂಬುದಾಗಿ ಅದರ 17 ವಚನ ಹೇಳಲ್ಪಡ್ತಾ ಇದೆ. ಸಮುದ್ರದ ಮರಳಿಗಿಂತಲೂ ಅತ್ಯಧಿಕವಾದದ್ದು ನಿನಗಾಗಿ ದೇವರು ಇಟ್ಟ ಯೋಜನೆ ಎಂಬುದಾಗಿ ಹೇಳ್ತದೆ. ಹಾಗಾದರೆ ನಿನ್ನ ಭವಿಷ್ಯವನ್ನು ದೇವರು ಎಲ್ಲಿ ಕಟ್ಟಿ ಎಬ್ಬಿಸ್ತಾ ಇದ್ದಾರೆ? ಸಭೆಯೊಳಗೆ. ಸಭೆನೇ ನಿನ್ನ ಭವಿಷ್ಯವನ್ನು ಕಟ್ಟಿ ಎಬ್ಬಿಸುವ ಸ್ಥಳ. ಚರ್ಚೆ. ಲೋಕ ಅಲ್ಲ, ಲೋಕದವುಗಳಿಂದಲೂ ಅಲ್ಲ, ನೀವೇನೂ ಸಿಗೋದಿಲ್ಲ. ನಂತರವಾಗಿ ನನ್ನ ಪ್ರಿಯ ದೇವರ ಮಕ್ಕಳೇ, ಸಭೆಯೊಳಗೆ ಪರಲೋಕ
ತಂದೆಯೊಂದಿಗಿನ ಸಂಬಂಧವನ್ನು ಬೆಳೆಸುವ ಸ್ಥಳ ಸಭೆ. ಪರಲೋಕ ದೇವರು ತಂದೆ, ಮಗ, ಪರಿಶುದ್ಧಾತ್ಮ ಹೇಳಿದೆ. ಪರಲೋಕ ದೇವರು ಪರಲೋಕದಲ್ಲಿ ಒಬ್ಬರೂ ಒಳಗೆ ಹೋಗದ ಮಹಾಮಹಿಮೆಯ ಬೆಳಕಲ್ಲಿ ವಾಸ ಮಾಡುತ್ತಿರುವ ದೇವರು. ಅವರನ್ನು ಯಾರು ನೋಡಿಲ್ಲ, ನೋಡಿದವರು ಬದುಕೋದು ಇಲ್ಲ. ಅಂಥ ಮಹಿಮೆಯ ಮಹಾಭಯಂಕರವಾದ ದೇವರು ನಮ್ಮ ದೇವರು. ಹಾಗಾದರೆ ಅಂಥ ಆ ಬೆಳಕಿನಲ್ಲಿ ಒಬ್ಬರೂ ಪಾಪ ನೋಡದ ಪರಿಶುದ್ಧನು, ಅಂಥ ಮಹಾ ಸೇನಾಧೀಶ್ವರನ ಯೆಹೋವನಾದ ದೇವರ ಆ ಸಂಬಂಧ ನಮಗೆ ಬೆಳೆಸುವಂಥ ಸ್ಥಳ ಯಾವುದಯ್ಯ? ಚರ್ಚ್ ಆಗಿದೆ. ಎಸ್, ಅದರಲ್ಲಿ ಎಫೆಸ 2ನೇ ಅಧ್ಯಾಯ 12-19 ಓದಿಕೊಳ್ಳುವುದಾದರೆ, ನಾವು ಕಲಾ ಸಂಚಿಕೆಯಲ್ಲಿ ಕೂಡ ಅದರ ವಾಕ್ಯವನ್ನು ಓದಿದೆವು. ನಾವು ಪೂರ್ವದಲ್ಲಿ ಪಾಪಿಗಳು, ಪರದೇಶಿಗಳು, ಅನ್ಯರು, ಯಾವುದಕ್ಕೆ ಬೇಡದವರಾಗಿ, ಅಬ್ರಹಾಮನ ಆಶೀರ್ವಾದಕ್ಕೆ ಪಾತ್ರದ ಅಲ್ಲದವರಾಗಿ ಎಲ್ಲೋ ಬಿದ್ದವರು ನಾವು. ಅದು ಯೇಸು ಸ್ವಾಮಿಯ ಮೂಲಕ, ಅದರ ರಕ್ತದ ಮೂಲಕ ನಾವು ಸಭೆಯೊಳಗೆ ಬರುವ ಹಾಗೆ ನಮಗೆ ಮಾರ್ಗ ತೆರೆದು, ಪಾಪಿಗಳು ಅದು ನಮ್ಮನ್ನು ಪರಿಶುದ್ಧವಾದ ದೇವರೊಂದಿಗೆ ಸಮಾಧಾನಪಡಿಸಿ, ಎಸ್, ಆ ಕ್ರಿಸ್ತನ ಮೂಲಕವಾಗಿಯೇ ತಂದೆಯಾದ ದೇವರ ಬಳಿಗೆ ಹೋಗಲಿಕ್ಕೆ ಒಂದು ಮಹಿಮೆಯ ಬಾಗಿಲು ನಮಗೆ ತೆರೆಯಲ್ಪಟ್ಟಿತು ಎಂಬುದಾಗಿಯೂ ನಾವು ನೋಡುತ್ತೇವೆ. ಹಾಗಾದರೆ ಸಭೆ ನಮಗೇನಾಗಿದೆ? ದೇವರ ಮಕ್ಕಳೇ, ದೇವರೊಂದಿಗೆ ಸಂಬಂಧ ಬೆಳೆಸುವಂಥ ಒಂದು ಕಾರ್ಯ. ಇವತ್ತು ನಾವು ಸಭೆಗೆ ಪ್ರವಾದನೆಯ ಸ್ವರಗಳನ್ನು ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ. ಇವೆಲ್ಲವೂ ನಿಮಗೆ ಪ್ರವಾದನೆಗಳೇ. ಇದು ನಿಮ್ಮನ್ನು ಭವಿಷ್ಯವನ್ನು ಕಟ್ಟಿ ಎಬ್ಬಿಸುವಂಥವುಗಳು. ಪ್ರವಾದನೆ ಅಂದರೆ ಏನು ಎಂಬುದಾಗಿ 1 ಕೊರಿಂಥ ಬರೆದ ಪತ್ರಿಕೆಯ 14ನೇ ಅಧ್ಯಾಯ ಅದರ 3ನೇ ವಚನ ನೋಡುತ್ತೇವೆ. ನಾವಲ್ಲಿ ಸಂತೈಸುವಂಥದ್ದು, ಪ್ರೋತ್ಸಾಹಪಡಿಸುವಂಥದ್ದು, ಬಲಪಡಿಸುವಂಥದ್ದು, ಇದು ಪ್ರವಾದನೆ. ಒಬ್ಬ ವ್ಯಕ್ತಿಯನ್ನು ಸಂತೈಸಬೇಕಾ, ವ್ಯಕ್ತಿಯನ್ನು ಪ್ರೋತ್ಸಾಹಪಡಿಸಬೇಕಾ, ಒಬ್ಬ ವ್ಯಕ್ತಿಯನ್ನು ಬಲಪಡಿಸಬೇಕಾ? ಯಾವುದರಿಂದಲೇ? ದೇವರ ವಾಕ್ಯಗಳಿಂದ. ಹಾಗಾದರೆ ಇದು ಸಭೆಯೊಳಗೆ ಏನಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೆವು. ಏನಿದೆ? ಸಕಲ ವಿಧದ ಆಶೀರ್ವಾದಗಳು, ಪರಿಶುದ್ಧಾತ್ಮನ ಫಲಗಳಿಂದ ತುಂಬಿದೆ. ಪರಲೋಕದ ಸಕಲ ಅಧಿಕಾರಗಳು ನಮಗೆ ಕೊಡಲ್ಪಡ್ತಾ ಇದೆ. ನಮ್ಮ ಭವಿಷ್ಯವನ್ನು ಕಟ್ಟಿ ಎಬ್ಬಿಸುವ ಸ್ಥಳಗಳದು. ಪರಲೋಕ ತಂದೆಯೊಂದಿಗೆ ಸಂಬಂಧ ಬೆಳೆಸುವಂಥ ಸ್ಥಳ ಅದು. ಹಾಗಾದರೆ ನಾವು ಇಂತಹ ಒಂದು ಮಹಿಮೆಯ ಸ್ಥಾನವನ್ನು ನಾವು ಪಡಕೊಂಡಿರುವುದು, ಬಂದಿರುವುದು, ನಿಂತಿರುವುದು ಅದೆಷ್ಟೋ ವಿಶೇಷವಾದದ್ದು, ಅದೆಷ್ಟೋ ಮೇಲಾದದ್ದು. ಇಂತಹ ಕಾರ್ಯಕ್ಕಾಗಿ ಜನರು ಲೋಕದವುಗಳನ್ನು ಹುಡುಕಿ ಓಡ್ತಾ ಇದ್ದಾರೆ. ಆಶೀರ್ವಾದ ಬೇಕು, ಸಮಾಧಾನ ಬೇಕು, ಬಿಡುಗಡೆ ಬೇಕು, ನಮ್ಮ ಭವಿಷ್ಯ ರೂಪಿಸಲ್ಪಡಬೇಕು. ಎಸ್, ಮಾತ್ರವಲ್ಲ ನಮಗೆ ಪರಲೋಕ ದೇವರೊಂದಿಗೆ ನಾವು ಐಕ್ಯ ಆಗಬೇಕಂತ ಹೇಳಿ ಲೋಕದಿಂದ ಒಂದು ದೇಶದಿಂದ ಇನ್ನೊಂದು ದೇಶ ಜನಗಳು ಪರದಾಡುತ್ತಾ ತಿರುಗಾಡುತ್ತಾ ಇವತ್ತು ಅನೇಕ ಮಠ ಮಂದಿರಗಳನ್ನು ಹುಡುಕಿ ಲಕ್ಷಾಂತರ ಕೋಟ್ಯಾಂತರಗಳನ್ನು ಕಳಕೊಂಡು ಕಡೆಗೆ ಮೋಸ ಹೋಗಿ ಕಡೆಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೇವೆ. ನನ್ನ ಪ್ರಿಯ ದೇವರ ಮಕ್ಕಳೇ, ನಮಗೆ ಅಂಥ ಮಹಾಭಾಗ್ಯವನ್ನು ನಮಗೆ ಕೊಟ್ಟಿರುವಾಗ ನಾವು ಸಭೆಯ ಕುರಿತು ಚೆನ್ನಾಗಿ ತಿಳ್ಕೊಂಡ್ರೇ
ಮತ್ತೊಬ್ಬರಿಗೆ ಆ ಸಭೆಯನ್ನು ಕುರಿತು ನಾವು ಬೋಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವಿರುವಂಥ ಸಭೆ, ನಾವು ಹೋಗುವಂಥ ಸಭೆ, ನಾವು ಆಶೀರ್ವಾದ ಪಡ್ಕೊಳ್ಳುವಂಥ ಸಭೆ ಎಂಥದ್ದೆಂಬುದಾಗಿ ನಾವು ತಿಳಿಯದೆ ಏನೋ ಹೋಗ್ತೇವೆ, ಏನೋ ಬರ್ತೇವೆ. ಹೋಗದೆ ಹೋದರೆ ನಮ್ಮ ಅಪ್ಪ ಬೈತಾನೆ, ಹೋಗದೆ ಹೋದರೆ ನಮ್ಮ ಅಮ್ಮ ಬೈತಾಳೆ, ಹೋಗದೆ ಹೋದರೆ ಪಾಸ್ಟ್ರು ಬೈತಾರೆ, ಹೋಗದೆ ಹೋದರೆ ನಮ್ಮ ಸಮಾಜ ಬೈತದೆ, ಹೋಗದೆ ಹೋದರೆ ನನ್ನ ಹೆಂಡತಿ ಬೈತಾಳೆ, ನನ್ನ ಗಂಡ ಬೈತಾನೆ. ಈ ರೀತಿಯಾದ ಯಾರೋ ಒತ್ತಾಯ, ಯಾರೋ ಬಲವಂತ, ಯಾರೋ ಒಂದು ನೂಕುವಿಕೆಯ ಕಾರ್ಯದಿಂದ ಸಭೆಗೆ ನಾವು ಹೋಗೋದಲ್ಲ. ನಮ್ಮ ಪ್ರೀತಿಪೂರ್ವಕವಾಗಿ ನಾವು ಹೋಗುವವರಾಗಬೇಕು. ಹಾಗಾದರೆ ಎಲ್ಲ ಆಶೀರ್ವಾದದ ಸಭೆ ಒಳಗಿದೆ. ಹಾಗಾದರೆ ಪಡ್ಕೊಳ್ಳೋದು ಹೇಗಪ್ಪ? ನಂಬಿಕೆ ಒಂದೇ, ನಂಬಿಕೆ ಒಂದೇ, ನಂಬಿಕೆ ಒಂದೇ ದೇವರ ಮಕ್ಕಳೇ. ಇಬ್ರಿಯ ಬರೆದ ಪತ್ರಿಕೆ 11:6 ಹೇಳುತ್ತದೆ, ದೇವರ ಬಳಿಗೆ ಬರುವವನು ದೇವರಿದ್ದಾನೆ, ನಂಬಿದವರಿಗೆ ಪ್ರತಿಫಲ ಕೊಡ್ತಾನೆ ಎಂದು ನಂಬುವುದು ಅವಶ್ಯ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚುವುದು ಅಸಾಧ್ಯ ಎಂಬುದಾಗಿ ಹೇಳ್ತದೆ. ಹಾಗಾದರೆ ನೀನು ನಂಬಿಕೆ ಇಲ್ಲದೆ ಹೋದರೆ ದೇವರು ಮೆಚ್ಚಿಸಲಿಕ್ಕೂ ಸಾಧ್ಯವಿಲ್ಲ. ದೇವರು ನಿನಗಾಗಿ ಇಟ್ಟದನ್ನು ಅನುಭವಿಸಲಿಕ್ಕೂ ಸಾಧ್ಯವಿಲ್ಲ. ಆ ಹಿರಿಯ ಮಗನು ಎಲ್ಲ ಇದೆ, ಕುರಿ, ಮೇಕೆ, ಎತ್ತು, ದನ, ಹೋರಿಗಳು, ಬೇಕಾದಷ್ಟು ಆಹಾರ ಧಾನ್ಯಗಳು, ಸಿರಿ ಸಂಪತ್ತುಗಳು ಬೇಕಾದಷ್ಟಿವೆ. ಆದರೆ ಅವನು ಅದು ಯಾವುದನ್ನು ತೆಗೆದು ಅನುಭವಿಸಲಿಲ್ಲ. ಅವನು ಪ್ರಾಮಾಣಿಕನಾಗಿ ತಂದೆ ಕೊಟ್ಟ ಕೆಲಸವನ್ನು ಮಾತ್ರ ಮಾಡ್ತಾ ಕೂತ್ಕೊಂಡಿದ್ದ. ಇವತ್ತು ತಂದೆ ಮಾಡಿದ ಕೆಲಸವನ್ನು, ಹೇಳಿದ ಕೆಲಸವನ್ನು ಮಾಡಬೇಕು ನಾವು, ನಿಜನೇ. ಆದರೆ ಏನನ್ನೂ ಅನುಭವಿಸದೆ ಹಾಗೆ ಇದೇನು ಪ್ರಯೋಜನ? ನೀನು ಒಂದು ಕುರಿಯನ್ನು ಕಡಿದು ತಿಂದರೆ ನಿನ್ನ ತಂದೆ ಬೇಡ ಅಂತ ಹೇಳ್ತಾರಾ? ಬೈತಾರ? ಹೊಡಿತಾರ? ಇಲ್ಲವಲ್ಲ. ಇವತ್ತು ಹಾಗೆಯೇ ನಿನಗಾಗಿ ದೇವರು ನಿನ್ನ ಸಭೆಯೊಳಗೆ ಇಟ್ಟಂಥ ಆಶೀರ್ವಾದಗಳನ್ನು ನೀನು ನಂಬಿಕೆಯ ಮೂಲಕ ಎಲ್ಲವನ್ನ ಪಡ್ಕೊಂಡು ನೀನು ಅನುಭವಿಸಬೇಕೆಂಬುದಾಗಿ ಸಭೆಯೊಳಗೆ ದೇವರು ಇಟ್ಟಿರುವುದು, ನಿನಗಾಗಿ ಇಟ್ಟಿರುವುದು, ಬೇರೆ ಯಾರಿಗೂ ಅಲ್ಲ, ನಿಮಗಾಗಿ. ನಿನಗಾಗಿ ಮಗನನ್ನು ಕೊಟ್ಟದ್ದು, ನಿನಗಾಗಿ ಮಗನಲ್ಲಿರುವ ಸರ್ವ ಸಂಪತ್ತನ್ನು ತುಂಬಿಸಿಕೊಟ್ಟಿದ್ದು, ನಿನಗಾಗಿಯೇ ಪರಿಶುದ್ಧಾತ್ಮನ ಸಭೆಯೊಳಗೆ ಸ್ಥಾಪಿಸಲ್ಪಟ್ಟಿದ್ದು, ಎಲ್ಲವೂ ನಿನಗಾಗಿಯೇ. ಹಾಗಾದರೆ ನೀನು ಅದನ್ನು ಅನುಭವಿಸಬೇಕು ತಾನೆ, ಅದನ್ನು ನೀನು ಉಪಯೋಗಿಸಿಕೊಳ್ಳಬೇಕು ತಾನೆ, ತೆಗೆದುಕೊಳ್ಳಬೇಕು ತಾನೆ. ದೇವರ ಪ್ರಿಯ ದೇವರ ಮಕ್ಕಳೇ, ಸಭೆ ನಮಗೆ ಅತ್ಯುನ್ನತವಾದ ಮಹಿಮೆಯಾದ ಕಾರ್ಯಗಳು. ಇವತ್ತು ನಾವು ದೇವರ ಕೃಪೆಯಿಂದ ಇವತ್ತು ಸಭೆ ಅಂದರೆ ಏನು, ಸಭೆಯನ್ನು ಸ್ಥಾಪಿಸುವವರು ಯಾರು, ಸಭೆ ಚಿತ್ರಣ, ಸಭೆಯನ್ನು ಪೂರ್ತಿಗೊಳಿಸುವವರು ಪರಿಶುದ್ಧಾತ್ಮ ಯಾವ ಸೇವೆಯನ್ನು ಬಿಡುಗಡೆ ಮಾಡಿರುವವರು ಎಂಬುದಾಗಿ, ಸಭೆ ಏನಾಗಿದೆ, ಸಭೆಯೊಳಗೆ ಏನಿದೆ ಎಂಬುದಾಗಿ ಒಂದು ಪ್ರವಾದನೆಯ ಸ್ವರವನ್ನು ನಾವು ಕೇಳಿದ್ದೇವೆ. ನಾವು ಖಂಡಿತವಾಗಿ ನಾವು ಭಾಗ್ಯವಂತರು ಎಂಬುದಾಗಿ ನೆನೆಸ್ತೇನೆ, ಧನ್ಯರು ಎಂಬುದಾಗಿ ನೆನೆಸ್ತೇನೆ. ದೇವರ ವಾಕ್ಯವನ್ನು ಕೇಳುವವರು ಧನ್ಯರು, ಅದನ್ನು ಅಳವಡಿಸಿಕೊಂಡು ಜೀವಿಸುವವರು ಧನ್ಯರು. ಈ ಆಶ್ರಯ ಟಿವಿ ಮೂಲಕವಾಗಿ ಇವತ್ತು ಈ ಸಂದೇಶ ನಿಮಗೆ ಬಂದಿರುವುದು ಕೂಡ ಇದು ನಿಮ್ಮ ಭಾಗ್ಯವೇ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮುಂದಿನ ಕಾಲದಲ್ಲಿ ಸಭೆ ಹೇಗಾಗಬೇಕು, ದೇವರ ಚಿತ್ತ ಏನಾಗಿದೆ, ಮುಂದಿನ ಕಾಲದಲ್ಲಿ ಸಭೆ ಏನಾಗಿರಬೇಕು, ಭವಿಷ್ಯದಲ್ಲಿ ಸಭೆ ಏನಾಗಿರಬೇಕು ಎಂಬುದಾಗಿ ಮಾತಾಡಲಿಕ್ಕೆ ನಾನು ಬಯಸ್ತೇನೆ. ಹೆಚ್ಚಾಗಿ ಪ್ರಾರ್ಥಿಸಿಕೊಳ್ಳ್ರಿ.
ಮುಂದಿನ ಸಂಚಿಕೆಯಾಗಿ ನಿರೀಕ್ಷಿಸಿರಿ, ಪ್ರಾರ್ಥಿಸಿರಿ, ಮತ್ತೊಬ್ಬರಿಗೂ ಪರಿಚಯಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪರಲೋಕದ ಅಪ್ಪ, ನನ್ನ ಪ್ರೀತಿಯ ದೇವರೇ, ನಿನ್ನ ಮಹಾಕೃಪೆ ಕರುಣೆಯಿಂದ ಇವತ್ತು ಸಭೆಯ ಕುರಿತಾಗಿ ದೇವರೇ ಇಲ್ಲಿವರೆಗೂ ನಾವು ಅನೇಕ ವಿಚಾರಗಳನ್ನು ನಾವು ಕಲಿತುಕೊಂಡಿವೆ ಸ್ವಾಮಿ. ಮುಂದಿನ ಭಾಗದಲ್ಲಿ ಭವಿಷ್ಯದಲ್ಲಿ ನಿಮ್ಮ ಸಭೆ ಬೇಗಾಗಿರಬೇಕೆಂದು ನಿಮ್ಮ ಚಿತ್ತ ಇದೆ ಎಂಬುದಾಗಿ ನಾವು ಧ್ಯಾನಿಸಲಿಕ್ಕೆ ಹೋಗ್ತಾ ಇದ್ದೇವೆ. ಅದಕ್ಕೆ ಬೇಕಾದ ಎಲ್ಲ ನಿನ್ನ ಜ್ಞಾನ ತಿಳುವಳಿಕೆಗಳನ್ನು ಕೊಡು. ಕೇಳುವಂಥ ಹೃದಯಗಳಲ್ಲೂ ಕೇಳಲಿಕ್ಕೆ ಮನಸ್ಸು ಕೊಡು. ಅದನ್ನು ನಿರೀಕ್ಷಿಸಿ ಅದನ್ನು ಕೇಳಿ ಪಡೆದು ಅನುಭವಿಸಲಿಕ್ಕೆ ಸಹಾಯ ಮಾಡು. ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಮಾಡ್ತಾ ಇದ್ದಾನೆ. ಎಲ್ಲ ಘನಮಾನ ಮಹಿಮೆಗಳು ನಿಮಗೆ ಸಲ್ಲತಕ್ಕದಾಗಲಿ ಸ್ವಾಮಿ, ನಾನು ತಗ್ಗಿಸಿಕೊಳ್ಳುತ್ತೇನೆ. ಯೇಸು ಸ್ವಾಮಿಯ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್.